ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕ ಭಾಗದ ರೈತರು ಮುಂಗಾರು ಮಳೆಯ ಆರಂಭದಲ್ಲಿ ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯ ಆರಂಭಿಸುವ ಮೊದಲು ಬಿತ್ತುವ ಕೂರಿಗೆಯ ಪೂಜೆ ಮಾಡುವ ವಿಶೇಷ ಸಂಪ್ರದಾಯವಿದೆ. ಬಿತ್ತನೆಗೆ ಬಳಸುವ ಕೂರಿಗೆಯನ್ನು ಭೂದೇವಿಯ ರೂಪವೆಂದೇ ಭಾವಿಸಿ ವಿಶೇಷವಾಗಿ ಅಲಂಕರಿಸಿ ಪೂಜಿಸಿ ಭೂಮಿಗೆ ಬಿದ್ದ ಬೀಜಗಳು ಉತ್ತಮವಾಗಿ ಫಸಲು ನೀಡಲಿ ಎಂದು ಪ್ರಾರ್ಥಿಸುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಕೋಟೆಕಲ್ ಭಾಗದಲ್ಲಿ ಕೂರಿಗೆ ಪೂಜಾ ಸಂಪ್ರದಾಯವನ್ನು ಇನ್ನೂ ಉಳಿಸಿಕೊಂಡು ಬರಲಾಗಿದ್ದು, ಹೊಲದಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭಕ್ಕಿಂತ ಮೊದಲು ಅಂದರೆ ರೋಹಿಣಿ ಮಳೆ ಪ್ರಾರಂಭಕ್ಕೆ ಮುಂಚಿತವಾಗಿ ಪ್ರತಿ ವರ್ಷ ಸಂಪ್ರದಾಯಬದ್ಧವಾಗಿ ಮಂಗಳವಾರ ಇಲ್ಲವೇ ಶುಕ್ರವಾರ ಕೂರಿಗೆ ಪೂಜೆಯನ್ನು ಇಲ್ಲಿನ ರೈತರು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಕೋಟೆಕಲ್ ಗ್ರಾಮದಲ್ಲಿ ಈ ಬಾರಿಯೂ ಹೊಸ ಕೂರಿಗೆ ಪೂಜೆ ಸಂಪ್ರದಾಯಬದ್ಧವಾಗಿ ನಡೆಯಿತು. ಹೊಸ ಕೂರಿಗೆಯನ್ನು ತಯಾರಿಸಿ ಕುರುಬರ ಮನೆತನದ ಕಲ್ಲಪ್ಪ ಶಿರೂರ್ ಅವರ ಮನೆಯಲ್ಲಿ ತಂದು ಕರಿ ಕಂಬಳಿ ಹಾಸಿ ಕೂರಿಗೆಯನ್ನು ಇರಿಸಲಾಯಿತು. ಕೂರಿಗೆಗೆ ಇಲ್ಕಲ್ ಸೀರೆ ಉಡಿಸಿ ಸುಣ್ಣ ಬಣ್ಣ ಹಚ್ಚಿ ಮಾವಿನ ಎಲೆಗಳಿಂದ ಅಲಂಕಾರ ಮಾಡಿ ಆಭರಣಗಳನ್ನು ತೊಡಿಸಿ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯ ನಡೆಸಲಾಯಿತು. ಕಡುಬು, ಹೋಳಿಗೆ, ಹುಗ್ಗಿ ನೈವೇದ್ಯ ಮಾಡಿ ಬಾಲ ಮುತ್ತೈದೆಯಿಂದ ಆರತಿ ಬೆಳಗಿಸಲಾಯಿತು. ಬಳಿಕ ಮಕ್ಕಳಿಗೆ ಊಟ ಬಡಿಸಲಾಯಿತು. ಆನಂತರ ರೈತ ಮಹಿಳೆಯರು ಊಟ ಮಾಡಿ ಸಂಭ್ರಮಿಸಿದರು. ಪೂಜೆಯ ಬಳಿಕ ಹೆಗಲ ಮೇಲೆ ಕರಿಕಂಬಳಿ ಹೊದ್ದುಕೊಂಡು ಅದರ ಮೇಲೆ ಕೂರಿಗೆಯನ್ನು ಇಟ್ಟುಕೊಂಡು ಊರಿನ ಅಗಸಿ ಮುಖಾಂತರ ಸಾಗಿ ಹೊಲದಲ್ಲಿ ಬಿತ್ತನೆ ಕಾರ್ಯ ಪ್ರಾರಂಭಿಸುತ್ತಾರೆ. ತಲೆತಲಾಂತರದಿಂದ ಬಂದ ಈ ಕೂರಿಗೆ ಪೂಜಾ ಪದ್ಧತಿಯನ್ನು ಕೋಟೆಕಲ್ ಗ್ರಾಮದ ರೈತರು ಇನ್ನೂ ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಗುಂಡಪ್ಪ ಕೋಟಿ ಹೆಮ್ಮೆಯಿಂದ ಹೇಳುತ್ತಾರೆ.